ಹಾಯ್ ಹಲೋ ನಮಸ್ತೆ. ಇವತ್ತೆಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡಿದ್ರೆ ಏನಿಲ್ಲ ರೀ, ನಮ್ಮ ಫ್ರೆಂಡ್ ತುಂಬ ದಿವಸದಿಂದ ಕಾರ್ ಡ್ರೈವಿಂಗ್ ಹೇಳ್ಕೊಡು ಅಂತಿದ್ದ. ಹಂಗಾಗಿ ಇವತ್ತು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ ಹೇಳ್ಕೊಡೋಕ್ಕೆ. ಅವ್ರ ಮನೆ ಹತ್ರ ಹೋಗಿ ಹಾಗೆ ಕಾರ್ ತೊಗೊಂಡು ಹಾಗೆ ಹೋಗ್ತಾ ಇದ್ದೆ. ಡೀಸೆಲ್ ಕಮ್ಮಿ ಇತ್ತು ಅಂತ ಡೀಸೆಲ್ ಹಾಕ್ಸೋಣ ಅಂತ ಬಂಕಿಗೆ ಹೋದ್ವಿ ರೀ. ಅಲ್ಲಿ ನೋಡಿದ್ರೆ ಕಾರು ಸ್ಟಾರ್ಟೇ ಆಗಬಾರ್ದ ಬಡ್ಡಿ ಮಗಂದು. ಪಾಪ ನಮ್ಮ ಹುಡುಗಂದು ಮೈಂಡ್ ವಾಯ್ಸ್ ನನಗೆ ಕೇಳಿಸ್ತಿಲ್ಲಿ. ಇರಲಿ ತಳ್ಳಿ ಅಂತ ಅವ್ರ ಹತ್ರನೇ ತಳ್ಳಿಸ್ಕೊಂಡು ಹಾಗೂ ಹೋಗಿ ತಳ್ಳಿ ಗಾಡಿ ಅಂತೂ ಲಾಸ್ಟಿಗೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಹೋಗಿದ್ದೆ ನಾವು ಖಾಲಿ ರೋಡಿಗೆ ಹೋದ್ವಿ ರೀ. ಖಾಲಿ ರೋಡಿಗೆ ಹೋಗೋಕ್ಕೆ ಸ್ವಲ್ಪ ಹೇಳ್ಕೊಡಕ್ಕೆ ಈಸಿ ಆಗಿರುತ್ತೆ ಅಂತ ಖಾಲಿ ರೋಡಿಗೆ ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಹಂಗೆ ಹಿಂಗೂ ಹೇಳ್ಕೊಟ್ಟು ಒಂದು ರೇಂಜಿಗೆ ಡ್ರೈವಿಂಗ್ ಹೇಳ್ಕೊಟ್ಟು ಪರವಾಗಿಲ್ಲ ಒಂದು ರೇಂಜಿಗೆ ಓಡಿಸ್ತಾ ಇದ್ರು. 3 ಅವರ್ಸ್ ಆದಮೇಲೆ ನೀವೇ ನೋಡಿ 3 hours later. ಹೆಂಗೆ ಸರ್ಕಲ್ ಹಾಕ್ತಾರೆ. ಸರ್ಕಲೆಲ್ಲ ಹಾಕಿ ತಗೊಂಬಂದು ಕಾರ್ ನಿಲ್ಲಿಸಿದ್ರು. ಆಮೇಲೆ ನೀನು ಯಾಕಪ್ಪ ಸುಮ್ಮನೆ ಇರ್ತೀಯ, ಬಾ ನಿನಗೂ ಹೇಳ್ಕೊಡ್ತೀನಿ ಅಂತೇಳಿ ಇವನಿಗೂ ಹೇಳ್ಕೊಟ್ಟು ಒಂದು ರೇಂಜಿಗೆ ಇವನು ಓಡಿಸ್ತಾ ಇದ್ದ. ಪರವಾಗಿಲ್ಲ ಆಮೇಲೆ ಓಡಿಸ್ತಾ ಆಮೇಲೆ ಸರಿ ಅಂತ ಹೋದ್ವಿ. ಹೋಗ್ತಾ ಆಮೇಲೆ ಸಿಟಿ ರೋಡಿಗೆ ಹೋದ್ವಿ. ನಿಧಾನಕ್ಕೆ ಹೋದ್ರೆ ಮುಖ ನೋಡ್ತಾರಲ್ಲಪ್ಪ. ಸರಿಯಪ್ಪ ನೀನು ಸಿಟಿ ರೋಡಲ್ಲಿ ಓಡಿಸಿ ಸಾಕು ಅಂತ ಹೇಳಿ ಡ್ರೈವಿಂಗ್ ಸೀಟಲ್ಲಿ ನಾನು ಕೂತು ಆಮೇಲೆ ಹೋಗಿ ಮನೆ ಹತ್ರ ಕಾರ್ ಬಿಟ್ಟು ಟಿಫನ್ ಮಾಡೋಣ ಅಂತ ನನ್ನ ಗಾಡಿ ಎತ್ಕೊಂಡು ಹೋಗ್ತಾ ಇದ್ವಿ ರೀ. ಹೋಗ್ತಾ ಇರ್ಬೇಕಾರೆ ಇಲ್ಲೊಂದು ಏನಾಯ್ತು ಅಂದರೆ, ನೀವು ಯಾವ ಊರವರು? ಯಾವ ಊರವರು? ಇವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ನಾವು ಸೀದಾ ಕ್ಯಾಂಟೀನಿಗೆ ಹೋದ್ವಿ. ಕ್ಯಾಂಟೀನಲ್ಲಿ ಪಡ್ಡು ತಿನ್ಕೊಂಡು ಹಾಗೆ ಟೈಮ್ ಆಯ್ತು ಅಂತ ನಮ್ಮ ಫ್ರೆಂಡಿಗೆ ಮನೆ ಹತ್ರ ಡ್ರಾಪ್ ಮಾಡಿ ನಾನು ಮನೆಗೆ ಹೊರಟೆ ರೀ. ಇಲ್ಲಿಗೆ ವ್ಲಾಗ್ ಹೆಂಡ್ ಮಾಡ್ಕೊತೀನಿ. ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.